ಪರಮಶಾಂತಿ ಬಾಪೂಜಿಯವರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಾಕಾರಿ ಪರಂಪಿತರಿಂದಲೇ ಪರಬ್ರಹ್ಮ ಪ್ರಾಪ್ತಿ ಎಂಬ ವಿಷಯದ ಬಗ್ಗೆ ಬಾಪೂಜಿಯವರು ಏನು ಹೇಳ್ತಾರೆ ಎಂಬುದನ್ನು ನಾವು ಇಂದು ವಿವರವಾಗಿ ತಿಳಿಯೋಣ. ಭಾರತೀಯ ಶಾಸ್ತ್ರಗಳ ಪ್ರಕಾರ ನಿರ್ಗುಣ ನಿರಾಕಾರನನ್ನು ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಎಂದು ಜಪಿಸುತ್ತಾರೆ ಮತ್ತು ಆರಾಧಿಸುತ್ತಾರೆ. ಇದನ್ನು ಜ್ಞಾನ ಮಾರ್ಗ ಎಂದಿದ್ದಾರೆ. ಬರುತ್ತಾ ಬ್ರಹ್ಮನ ಸ್ವರೂಪವನ್ನು ಪೂಜಿಸಲು ಜ್ಯೋತಿರ್ಲಿಂಗಗಳನ್ನು ಅಂದರೆ ನಿರಾಕಾರವಾದ ಪ್ರಕಾಶವನ್ನು ಒಂದು ಲಿಂಗಾಕಾರದಲ್ಲಿ ಪೂಜಿಸಲು ಆರಂಭಿಸಿದರು. ಕೆಲವರು ಶಿವಶಂಕರರನ್ನು ಅಥವಾ ಶಕ್ತಿಯ ಅವತಾರಗಳನ್ನು ಅಥವಾ ರಾಮ ಬಂದಾಗ ರಾಮನನ್ನು, ಕೃಷ್ಣ ಬಂದಾಗ ಕೃಷ್ಣನನ್ನು ಪೂಜಿಸಲು ಪ್ರಾರಂಭಿಸಿದರು. ಹಾಗೂ ದೇವಿ ದೇವತೆಗಳನ್ನು ಸಹ ಪೂಜಿಸಲು ಆರಂಭಿಸಿದರು. ಇದನ್ನು ಭಕ್ತಿ ಮಾರ್ಗ ಎಂದು ಕರೆದರು. ಭಕ್ತಿ ಮತ್ತು ಜ್ಞಾನದಲ್ಲಿ ಅಜಗಜಾಂತರವಾದ ವ್ಯತ್ಯಾಸವಿದೆ. ಜ್ಞಾನ ಮಾರ್ಗದಲ್ಲಿ ನಿರಾಕಾರನ ಆರಾಧನೆಯಾದರೆ ಭಕ್ತಿಯಲ್ಲಿ ಆಕಾರ ಸಾಕಾರಗಳ ಆರಾಧನೆಯಾಗುತ್ತದೆ. ನಿರಾಕಾರವು ನಿರ್ಗುಣ, ಭಾವಾತೀತ, ಕರ್ಮಾತೀತ, ತ್ರಿಗುಣಾತೀತವಾಗಿದೆ. ಅಂದರೆ ಸತೋ, ರಜೋ, ತಮೋ ಎಂಬ 3 ಗುಣಗಳಿಂದ ಅತೀತವಾಗಿದೆ. ಇದು ಒಂದು ಶಕ್ತಿಯೇ ಆಗಿದೆ. ಆ ನಿರಾಕಾರನ ಉಪಾಸನೆಯಿಂದ ಉದ್ಭವಿಸುವ ಶಕ್ತಿಯನ್ನು ಪಡೆಯುವುದಾಗಿದೆ. ನಾವು ಸಾಕಾರದಲ್ಲಿ ಇರುವುದರಿಂದ ಸಾಕಾರ ರೂಪವನ್ನು ಸ್ಮರಿಸಲು ಆದ್ಯತೆ ಕೊಡಲಾಗುತ್ತದೆ. ಮೊದಲು ಸಾಕಾರವನ್ನು ಸ್ಮರಣೆ ಮಾಡಿಕೊಳ್ಳಿ. ಆ ಸಾಕಾರವು ಒಲಿದು ಬಂದಾಗ ಜ್ಞಾನವನ್ನು ಅರಿತುಕೊಳ್ಬೇಕು. ಅವನು ನಿಮಗೆ ಜ್ಞಾನವನ್ನು ಕೊಡುತ್ತಾನೆ. ಸಾಮಾನ್ಯವಾಗಿ ಶಿವಶಂಕರ ಮಹಾದೇವನಿಗೆ ಭೋಲೆನಾಥ ಅಂತಾರೆ. ಕಾರಣ ಅವನು ಬಹುಬೇಗ ಒಲಿಯುತ್ತಾನೆ. ಹೆಚ್ಚಾಗಿ ಶಿವಶಂಕರರನ್ನು ಆರಾಧಿಸುವರು ಭೂತ ಪ್ರೇತಗಳು, ರಾಕ್ಷಸರು, ಅಸುರರು ಆಗಿರುತ್ತಾರೆ. ಅಸುರರು ಭೌತಿಕದ ಭೋಗ ವಿಲಾಸಿಗಳು ಹಾಗೂ ಸ್ವರ್ಗದ ಇಚ್ಛೆ ಉಳ್ಳವರಾಗಿರುತ್ತಾರೆ. ಅವರು ಹೀಗಾಗಿ ತಮ್ಮ ಇಚ್ಛೆಯಂತೆ ವರವನ್ನು ಕೇಳುತ್ತಾರೆ. ಜ್ಞಾನವನ್ನು ಬೇಡುವುದಾದರೆ ಮಹಾದೇವನು ಅದನ್ನೂ ಸಹ ಕೊಡುತ್ತಾನೆ. ಶಿವಪುರಿಗೆ ಹೋಗಬೇಕು ಎಂದು ಇಚ್ಛಿಸಿದರೆ ಸೀದಾ ಶಿವಪುರಿಗೆ ಕಳಿಸುತ್ತಾನೆ. ಶಿವಪುರಿಯಲ್ಲಿ ಇದ್ದುಕೊಂಡು ಸಾಧನೆ ಮಾಡಿ ಅಲ್ಲಿಂದ ಪರಂಧಾಮಕ್ಕೂ ಸಹ ಹೋಗಬಹುದು. ಸ್ವರ್ಗದ ಸುಖಭೋಗಗಳು ಶಾಶ್ವತವಲ್ಲ ಎಂದು ತಿಳಿದರೂ ಸಹ ಅಸುರರು ಘೋರ ತಪಸ್ಸನ್ನು ಮಾಡಿ ಇಂದ್ರ ಪದವಿಯನ್ನು ಪಡೆಯುವುದು ತಮ್ಮ ಪುಣ್ಯದ ಖಾತೆ ಮುಗಿಯುವವರೆಗೂ ಸ್ವರ್ಗದಲ್ಲಿರ್ತಾರೆ. ಇದಕ್ಕಾಗಿ ದೇವಾಸುರ ಸಂಗ್ರಾಮ ನಡೆಯುತ್ತಲೇ ಇರುತ್ತಿತ್ತು. ಜ್ಞಾನಿಗಳು ಮೊದಲು ಶಿವಪುರಿಗೆ ಹೋಗಿ ಅಲ್ಲಿಂದ ಪರಂಧಾಮವನ್ನು ಸೇರುತ್ತಾರೆ. ನಿರ್ಗುಣನ ಉಪಾಸನೆಗಿಂತ ಸಗುಣನ ಉಪಾಸನೆ ಮಾಡುವುದರಿಂದ ರಿಸಲ್ಟ್ ಬೇಗ ಬರುತ್ತದೆ. ಕ್ರಿಶ್ಚಿಯನ್ನರು ಐ ಆಮ್ ದ ಮೆಸೆಂಜರ್ ಆಫ್ ಗಾಡ್ ಆ್ಯಂಡ್ ಗಾಡ್ ಈಸ್ ಲೈಟ್ ಎಂದು ಹೇಳುತ್ತಾರೆ. ಇದರಂತೆ ಇಸ್ಲಾಮಿನಲ್ಲೂ ಸಾರೆ ಜಹಾಂ ಕಾ ನೂರ್ ಊಪರ್ ಹೇ, ವೋ ಸಾತ್ ಆಸ್ಮಾನ್ ಸೆ ಪರೇ ರೆಹತಾ ಹೇ ಎಂದು ಹೇಳಲಾಗಿದೆ. ಸಾರೆ ಜಹಾಂ ಕಾ ನೂರ್ ತೋ ಊಪರ್ ಹೇ, ಸಾಗರ್ ನೂರ್ ತೋ ಡೈರೆಕ್ಟ್ ಕೋಯಿ ನಹಿ ದೇಗಾ ಎಂದು ಬಾಪೂಜಿಯವರು ಹೇಳುತ್ತಾರೆ. ಅಂದರೆ ಎಲ್ಲ ಧರ್ಮಗಳಲ್ಲಿಯೂ ಸಹ ಪರಮಪಿತನನ್ನು ಒಂದು ಪ್ರಕಾಶಮಾನವಾದ ಬೆಳಕು ಅಥವಾ ಲೈಟ್ ಎಂದು ಹೇಳಿದ್ದಾರೆ. ಆದರೆ ಪರಮಪ್ರಕಾಶದಿಂದ ನೇರವಾಗಿ ಯಾವ ಪ್ರಾಪ್ತಿಯೂ ಆಗುವುದಿಲ್ಲ. ಬ್ರಹ್ಮಕುಮಾರಿಯ ವಾಣಿಗಳಲ್ಲಿ ನಿರಾಕಾರದ ಉತ್ತರಾಧಿಕಾರವನ್ನು ಬಯಸುವಿರೇನೋ ಎಂದು ಪ್ರಶ್ನೆ ಮಾಡಲಾಗಿದೆ. ನಿರಾಕಾರನು ಡೈರೆಕ್ಟಾಗಿ ಏನೂ ಕೊಡುವುದಿಲ್ಲ. ಡೈರೆಕ್ಟಾಗಿ ನಿರಾಕಾರನಿಂದ ಪ್ರೀತಿ ಬರುವುದೂ ಇಲ್ಲ. ಏನೇ ಪ್ರೀತಿ ಸಿಗುವುದಾದರೂ ಅದು ಸಾಕಾರನಿಂದಲೇ ಸಿಗಬೇಕು. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಎಂದು ಎಷ್ಟೇ ಯುಗಗಳವರೆಗೆ ತಪಸ್ಸು ಮಾಡಿದರೂ ಏನೂ ಪ್ರಾಪ್ತಿಯಾಗುವುದಿಲ್ಲ. ಬ್ರಹ್ಮಕುಮಾರಿಯಲ್ಲಿ ಆತ್ಮರು 85 ವರ್ಷಗಳಿಂದ ಹಗಲು ರಾತ್ರಿ ತಪಸ್ಸು ಮಾಡುತ್ತಿದ್ದಾರೆ. ಹಗಲು ರಾತ್ರಿ ಕುಳಿತು ಯೋಗಾಭ್ಯಾಸ ಮಾಡುತ್ತಿದ್ದಾರೆ. ಅವರು ನಿರ್ಗುಣನನ್ನು ಪೂಜಿಸುವುದರಿಂದ ಯಾವುದೂ ಕೂಡ ಪ್ರಾಪ್ತಿಯಾಗುತ್ತಿಲ್ಲ. ಹೀಗಾಗಿ ಅಲ್ಲಿಯೂ ಸಹ ನಿರ್ಗುಣನನ್ನು ಪೂಜಿಸುವುದರಿಂದ ನಿಮಗೆ ಏನೂ ಸಿಗುವುದಿಲ್ಲ ಎಂದು ತಿಳಿಸಲಾಗಿದೆ. ಸಾಕಾರ ಗುರುವಿನ ಮೂಲಕ ನಿರಾಕಾರನಾದ ಗೋವಿಂದನನ್ನು ಪಡೆಯಬಹುದು ಎಂದು ಸಿಖ್ ಸಂಪ್ರದಾಯದಲ್ಲಿ ಹೇಳಲಾಗಿದೆ. ಪರಮಾತ್ಮನು ನಿರ್ಗುಣನು, ಭಾವಾತೀತ, ಕರ್ಮಾತೀತ, ಗುಣಾತೀತವಾಗಿರುವುದರಿಂದ ನೇರವಾಗಿ ಏನೂ ಕೊಡಲಾರ.
ಹೀಗಾಗಿ ಸಾಕಾರನ ಆರಾಧನೆಯನ್ನು ಮಾಡಬೇಕು. ಅಂದರೆ ಆ ನಿರಾಕಾರನ ಸಾಕಾರ ರೂಪಗಳಾದ ಶಿವಶಕ್ತಿ, ಮಹಾದೇವ, ಪಾರ್ವತಿ, ಶಕ್ತಿ, ಭಗವತಿಯರ ಉಪಾಸನೆ ಮಾಡಬೇಕು. ಇದರಿಂದಾಗಿಯೇ ಹಿಂದೂಗಳಲ್ಲಿ ಸಾಕಾರದ ಪೂಜೆ ಇದೆ. ಚಿತ್ರದಲ್ಲಿ ವಿಚಿತ್ರವನ್ನು ನೋಡುವುದರಿಂದ ಚರಿತ್ರವಾನಾಗುವೆ ಎಂದು ವಾಣಿಯಲ್ಲಿ ಹೇಳಲಾಗಿದೆ. ನಿನಗೆ ಪ್ರಾಪ್ತಿಯು ಸಾಕಾರನಿಂದಲೇ ಆಗಬೇಕಾಗಿದೆ. ಸಾಕಾರವು ಭಾವಾತೀತವಲ್ಲ. ಸಾಕಾರನು ಭಾವನೆಗಳಲ್ಲಿ ಬರುತ್ತಾನೆ, ವರಗಳನ್ನು ಕೊಡುತ್ತಾನೆ. ನಾವು ಏನೇ ಕಷ್ಟಪಟ್ಟರೂ, ಯಾವುದೇ ತಪಸ್ಸನ್ನು ಗೈದರೂ ನಿರಾಕಾರನಿಂದ ನಮಗೆ ಏನೂ ಸಿಗುವುದಿಲ್ಲ. ಯೋಗ ಅಥವಾ ಧ್ಯಾನದ ವಿಧಿ ಸರಿಯಿಲ್ಲದ ಕಾರಣ ಬ್ರಹ್ಮಕುಮಾರಿಯಲ್ಲಿ ಆತ್ಮರು 85 ವರ್ಷಗಳಿಂದ ಎಷ್ಟೇ ತಪಸ್ವಿ ಜೀವನ ನಡೆಸಿ ಕಷ್ಟಪಟ್ಟರೂ ಸಹ ಆತ್ಮಶಕ್ತಿಯು ವೃದ್ಧಿಯಾಗಿಲ್ಲ. ಅಂದರೆ ಯಾರ ವಿಕರ್ಮಗಳು ಕೂಡ ನಾಶ ಹೊಂದಿಲ್ಲ. ಬಾಪೂಜಿಯವರು ಹೇಳುತ್ತಾರೆ, ನಾನು 1987ರಿಂದ 1993ರವರೆಗೆ ಬ್ರಹ್ಮಕುಮಾರಿಯಲ್ಲಿದ್ದು, ಅಲ್ಲಿ ನೋವು ದುಃಖಗಳಿಂದ ಬೇಸತ್ತ ಆತ್ಮರು ಅಲ್ಲಿಗೆ ಬರುತ್ತಾರೆ ಮತ್ತು ಭೂತ ಪ್ರೇತಗಳಂತ ಆತ್ಮರೇ ಅಲ್ಲಿ ತುಂಬಿಕೊಂಡಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಸಗುಣನಿಂದಲೇ ಎಲ್ಲ ಪ್ರಾಪ್ತಿಗಳು ಸಾಧ್ಯ, ಏಕೆಂದರೆ ಸಗುಣನು ದಯಾಸಾಗರನಾಗಿದ್ದಾನೆ. ಆದರೆ ನಿರಾಕಾರನು ದಯಾತೀತ, ಭಾವಾತೀತನಾಗಿದ್ದಾನೆ. ಈ ನಿರಾಕಾರನು ತನ್ನ ಕೆಲಸಕ್ಕಾಗಿ ಆಕಾರಿ ಶಿವನನ್ನು ಸೃಷ್ಟಿ ಮಾಡಿದ. ಆಕಾರಿ ಶಿವನು ತನ್ನ ಸಹಯೋಗಕ್ಕಾಗಿ ಶಕ್ತಿಯನ್ನು ರಚನೆ ಮಾಡಿದ. ಇದರಿಂದ ಸಾಕಾರ ರೂಪವಾದ ಶಂಕರ ಪಾರ್ವತಿಯ ರಚನೆಯಾಯಿತು. ಈ ಶಂಕರನನ್ನು ಜನ ಭೋಲೆನಾಥ ಎನ್ನುತ್ತಾರೆ. ಕಾರಣ ಅವನು ಸ್ವಲ್ಪ ತಪಸ್ ಮಾಡಿದ್ರೆ ಸಾಕು, ಬೇಗನೆ ಒಲಿದು ವರವನ್ನು ಕೊಡುತ್ತಾನೆ. ವಿಷ್ಣುವಿನಿಂದ ಬ್ರಹ್ಮನಿಂದ ಏನೂ ಸಿಗುವುದಿಲ್ಲ. ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ ಮತ್ತು ಶಂಕರನಿಂದ ವಿನಾಶ ಆಗುತ್ತದೆ. ಆತ್ಮರು ಶಿವನಿಂದ ವರವನ್ನು ಕೇಳಬೇಕು ಎಂದುಕೊಂಡಿದ್ದರೆ ಆತ್ಮರೆಲ್ಲರೂ ನನಗೆ ಜ್ಞಾನವನ್ನು ನೀಡಿ ನನ್ನನ್ನು ಶಿವಪುರಿಗೆ ಕರೆದುಕೊಂಡು ಹೋಗು ತಂದೆಯೇ ಎಂದು ಶಿವನಲ್ಲಿ ಕೇಳಿಕೊಳ್ಳಬೇಕು. ಏಕೆಂದರೆ ಸಾಕಾರನಿಂದಲೇ ಪರಬ್ರಹ್ಮ ಪ್ರಾಪ್ತಿ ಸಾಧ್ಯ. ಪರಮಶಾಂತಿ परम शांति सोचो बोलो परम शांति. Join us daily for live meditation 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.